ಹಲೋ, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿ ಮಂಜುನಾಥ್. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಸಂಡೇ ಸ್ಪೆಷಲ್ ಇದೆ. ಸೊ ಏನೇನು ಮಾಡ್ತೀವಿ ಅಂತ ನೋಡೋಣ. ಸೊ ಮಾರ್ನಿಂಗೇ ನಾವು ಚಪಾತಿ ಕ್ಯಾಪ್ಸಿಕಮ್ ಗೊಜ್ಜು ಮಾಡಿದ್ದು ನಾಷ್ಟ ಮಾಡಿ ಚಿಕನಲ್ಲಿ ಬಿರಿಯಾನಿ ಮಾಡೋಣ ಅಂತ ರೆಡಿ ಮಾಡ್ಕೋತಿದ್ವಿ ಎಲ್ಲನೂ. ಸೊ ನಮ್ಮ ಅಕ್ಕ ಹೈದ್ರಾಬಾದಿ ಬಿರಿಯಾನಿ ಮಾಡ್ತೀನಿ ಅಂದ್ಬಿಟ್ಟು ಎಲ್ಲರನ್ನೂ ಹಾಕ್ಕೊಂಡು ಸಾಹಸ ಮಾಡ್ತಾಯಿದ್ಲು. ನಾವು ನೋಡ್ಕೊಂಡು ಕೂತಿದ್ವಿ, ಎಲ್ಲ ಹೆಲ್ಪ್ ಮಾಡ್ತಾಯಿದ್ವಿ. ಹೇಳ್ಬೇಕಾದ್ರೆ ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿತ್ತು. ಬಿರಿಯಾನಿ ಮಾಡೋ ಫುಲ್ ವೀಡಿಯೋ ನಾನು ಮಾಡಿಲ್ಲ. ಸೊ ಬೇಕು ಅಂದರೆ ಕೇಳಿ, ನಾನು ನೆಕ್ಸ್ಟ್ ಟೈಮ್ ಮಾಡಿದಾಗ ವೀಡಿಯೋ ಮಾಡಿ ಹಾಕ್ತೀನಿ. ಹೇಳ್ಬೇಕಂದ್ರೆ ಬಿರಿಯಾನಿ ಹೈದ್ರಾಬಾದಿ ಬಿರಿಯಾನಿ ಅಂತ ತುಂಬ ಚೆನ್ನಾಗಿ ಬಂದಿದ್ದು. ನಾವು ನಾರ್ಮಲ್ ಅಕ್ಕಿಯಲ್ಲೇ ಮಾಡಿದ್ವಿ. ಈ ಥರ ನೋಡಿ ಎಲ್ಲರೂ ಹೆಲ್ಪ್ ಮಾಡ್ತಾ ಇದ್ದೀವಿ ನಾವು. ಸೊ ಹಾಗೆ ಇದೆಲ್ಲ ಮಾಡ್ತಾ ಮಾಡ್ತಾ ನಮ್ಮ ಅಮ್ಮ ಕೂಡ ಬಂದ್ಬಿಟ್ಟು ಎಲ್ಲರೂ ಕಾಂತಾರಾಗಿ ರೆಡಿಯಾಗಿ ಹೋಗ್ಬಿಡೋಣ ಅಂದರು. ನಾವು ಯಾರೂ ನಂಬಿಲ್ಲ. ಯಾಕೆಂದರೆ ನಿನ್ನೆಯಿಂದ ಹೇಳ್ತಾನೆ ಇದ್ದಾರೆ ಕರ್ಕೊಂಡು ಹೋಗ್ತೀನಿ ಅಂತ ಆಸೆ ಹುಟ್ಟಿಸ್ತಾನೆ ಇದ್ದಾರೆ. ಅವ್ರು ಕರ್ಕೊಂಡು ಹೋಗ್ತಾನೆ ಇಲ್ಲ, ಕರ್ಕೊಂಡು ಹೋಗ್ಲೂ ಇಲ್ಲ ಕೊನೆಗೆ. ಸೊ ನೋಡಿ ಹೆಂಗಿದೆ ಅಂತ. ಮಂತ್ರಿ ಮಾಲ್ 6:35 ಐತೆ, ಬರ್ತೀರಾ? ಯಾವಾಗ? ಮಂತ್ರಿ ಮಾಲ್ ಅದೇ ಯಾವಾಗ ಟಿಕೆಟ್ ಓಕೆ ಸೈ. ನನ್ನ ಪುಟ್ಟ ಕೈ ನನ್ನ ಪುಟ್ಟ ಬಾಯಿ. ಗೋವರ್ಧನ್ ಅಂತ ನೋಡು ಬೇಕಾ ಬೇಡವಾ ಅಂದ್ಬಿಟ್ಟು, ಬಟ್ ಕರ್ಕೊಂಡು ಹೋಗ್ತಾರೆ ಅಂತ ಗ್ಯಾರಂಟಿ ನೋಡಿ. ಅದೇ ಇದರಲ್ಲಿ ನಾವು ಬಿಟ್ರೆ ಹೊಡಿತಾನೆ. ಇನ್ನೊಂದ್ಸಲ ಹಣೆಗೆ ಹಿಂಗೆ ಸ್ಟಿಚ್ ಹಾಕ್ಕೊಳ್ಳೋ ಥರ ಮಾಡ್ತಾನೆ ಅಷ್ಟೇ. ಅದೇ ಕೊಡು. ಅದೇ ನಿನ್ನೆಯಿಂದ ಕಾಂತಾರ ಮೂವಿಗೆ ನೋಡ್ತಾನೆ ಅವರೇ ಬಟ್ ಬುಕ್ ಅಂತೂ ಮಾಡಿಲ್ಲ. ಎಲ್ಲರಿಗೂ ಆಸೆ ಹುಟ್ಟಿಸಿದ್ದೀನಿ, ಕರೆಕ್ಟು. ಇವಾಗ ನಾನು ಒಬ್ಬನೇ ಹೋಗ್ಬಿಟ್ಟು ಬರ್ತೀನಿ. ಹುಚ್ಚಿದ್ ಬಿಟ್ಟಿದೆ ಗೈಸ್. 8 ಸಲ ಹೋಗ್ತವ್ರೆ. ಕನ್ನಡ ಫಿಲಮ್ಮು. ಹಂಗೆಲ್ಲ ಮಾಡಬಾರ್ದು. 1 2 3 ಇಲ್ಲೊಂದು 4, ಆಮೇಲೆ ಇಲ್ಲೊಂದು 5, ಇದೊಂದು 6, ಮತ್ತೆ ನಾನೊಂದು 7. ಇಷ್ಟು ಜನ ಕರ್ಕೊಂಡು ಹೋಗ್ಬೇಕು. ಎಷ್ಟು ಗಂಟೆಗೆ ಮಾಮ? ನಾವು ಬರ್ತೀವಿ. ಐಶು ಬರಲ್ಲ ಅಂದರೆ ನಾವು ಬರ್ತೀವಿ. ಸರಿ ಸರಿ. ಏನೋ ಮುಂದೆ ಹೋಗಿ ಕುತ್ಕೊಬಿಡು ಸ್ಕ್ರೀನ್ ಹತ್ರನೇ. ಸರಿ ಮೊಬೈಲ್ ಹಾಕ್ತೀನಿ. ಇವಾಗ ಏನಿಲ್ಲ, ನಿಮ್ಮ ಫ್ರೆಂಡ್ಸ್ ನೋಡಿ ನಂಬರ್ ಕೇಳ್ತಾರೆ, ನಾನು ನಂಬರ್ ಕೊಡ್ತೀನಿ. ನಿನ್ನ ನಂಬರ್ ನನಗೆ ಗೊತ್ತಿಲ್ವಲ್ಲ, ಅದಕ್ಕೆ ನನಗೆ ಫೋನ್ ಮಾಡು. ಅವರು ನಿನ್ನ ನಂಬರ್ ಕೇಳ್ತಾರಾ? ಇವರೇ ಸರ್ಜು ಅಲ್ಲ, ಬರೀ ನಂಬರ್ ಕೊಟ್ಟು ನಂಬರ್ ಕೊಡು. ನಂಬರ್ ಕೊಡು, ನಿನ್ನ ಫ್ರೆಂಡ್ ನಂಬರ್ ಕೊಡು. ಅದೇ ಪಾಪ ಪ್ರಜ್ಜು ಮಿಸ್ ಮಾಡ್ಕೊತಾ ಇದ್ದಾನೆ ಚಂದು ಅಣ್ಣನ. ನೋಡಿ ಕಣ್ಣಲ್ಲಿ ನೀರೇ ತುಂಬ್ಕೊಬಿಟ್ಟಿದೆ. ಗುರು ಅವನು ಶಿಷ್ಯ. ಹಿಂಗೆ ತಲೆ ಮಾಡಿಕೊಂಡು ಕಾಮಿಡಿ ಮಾಡಿಕೊಂಡು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಮಾತಾಡಿಕೊಂಡು ಅಡುಗೆ ಕೂಡ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಯಾಕೆಂದರೆ ನಾವು ಹಂಗೆ ಗೈಸ್ ಮಾತಾಡ್ಕೊಂಡು ತುಂಬ ಲೇಟ್ ಮಾಡ್ತೀವಿ ಅಡುಗೆ ಮಾಡೋದು. ಪರವಾಗಿಲ್ಲ, ಆದರೂ ಫನ್ನಾಗಿ ಚೆನ್ನಾಗಿತ್ತು. ಸೊ ಅದೆಲ್ಲ ಮಾಡಿಕೊಂಡು ನಮ್ಮ ಅಕ್ಕ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾಳೆ ಬಿರಿಯಾನಿ ಮಾಡೋಕ್ಕೆ.
ಓಕೆ, ಬಿರಿಯಾನಿ ಎಲ್ಲ ಆಗಿದೆ. ಅದು ಬಾಯ್ಲ್ ಆಗೋಕ್ಕೆ ಇನ್ನೂ 1 ಅವರ್ ಆರ್ ಹಾಫ್ ಆನ್ ಅವರ್ ಬೇಕಾಗಿತ್ತು. ಸೊ ಅಲ್ಲಿವರೆಗೂ ಎಲ್ಲರೂ ಮೂವಿ ನೋಡ್ತಾ ಇದ್ವಿ. ಕಾಂಚನ ಮೂವಿ ಹಾಕಿದ್ರು ತಮಿಳಲ್ಲಿ. ಸೊ ಅದನ್ನ ನೋಡ್ಕೊಂಡು ಕೂತ್ಕೊಂಡಿದ್ವಿ ಫನ್ ಮಾಡಿಕೊಂಡು. ನಾವು ಫಿಲಮ್ ನೋಡ್ತಾ ಬಿರಿಯಾನಿ ಕೂಡ ರೆಡಿ ಆಗೋಯಿತು. ಸೊ ಓಪನ್ ಮಾಡಿದ ತಕ್ಷಣವೇ ಘಮ್ ಅಂತ ವಾಸನೆ ಘಮ್ ಅಂತಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಅಷ್ಟೇ ಚೆನ್ನಾಗಿ ಕೂಡ ಟೇಸ್ಟ್ ಇತ್ತು ಗೈಸ್. ಹೇಳ್ಬೇಕಂದ್ರೆ ನೈಸ್ ಗುಡ್ ಟೇಸ್ಟ್. ಹೈದ್ರಾಬಾದಿ ಬಿರಿಯಾನಿ ಅಂತೆ ಗೈಸ್. ನೀವೇ ರಿವ್ಯೂ ಕೇಳಿಬೇಕಾದ್ರೆ. ಹೇಗೈತೆ? ಸೂಪರ್ ಸೂಪರ್ ಆಯ್ತು. ನೈಸ್. ಚೆನ್ನಾಗಿದೆಯಾ? ಇವಳೇ ಮಾಡಿದ್ದು. ಅವಳು ಮಾಡ್ಬಿಟ್ಟು ಆಯ್ತಾ? ಊಟ ಎಲ್ಲ ಮಾಡಿ ಸೊ ಸ್ವಲ್ಪ ಕೂತಿದ್ವಿ. ಇವ್ರು ನೋಡಿ ಅವ್ರ ತಂಗಿನ ಆಟಾಡ್ಸೋದು ಎಷ್ಟು ಕ್ಯೂಟಾಗಿ ಮಾತಾಡ್ಸ್ತಾ ಇದ್ದಾನೆ ಅಂತ. ನೀವೇ ಕೇಳಿ ಎಷ್ಟು ಚೆನ್ನಾಗಿ ಮಾತಾಡ್ಸ್ತಾನೆ ಅಂತ. ಅದೇ ಹೇಳ್ತಲ್ಲ ನಾನು, ನನಗೆ ಇವಾಗ ಕಂಟೆಂಟ್ ಬೇಕಾ ಅದು ಕೊಡು. ಅದೇ ಅದೆಲ್ಲ ನಾನು ಫೋಟೋಸ್ ತಂದಿದ್ದೀನಲ್ಲ ಅದೆಲ್ಲ ಹಂಚ್ಬಿಟ್ಟು ನಂಗೆ ಹಿಂಗೆ ಕಣ್ಣು ಮುಚ್ಕೊಂಡು ಕರ್ಕೊಂಡು ಸರ್ಪ್ರೈಸ್. ಇದೊಂದು ಸರ್ಪ್ರೈಸಾ? ಹಾಂ, ಕೊಡು ನೋಡಿ ಹೆಂಗೆ ಓಡುತ್ತೆ. ಅಯ್ಯೋ, ಇವಾಗ ಇದ್ರಲ್ಲಿ ತೋರಿಸ್ಬಿಟ್ಲಲ್ಲ, ಇನ್ನೇನು ಮಾಡೋ ಸರ್ಪ್ರೈಸು? ನೀನು ಇದನ್ನ ಕಟ್ ಮಾಡ್ಬಿಟ್ಟು ಹಾಕು. ಇಲ್ಲ, ಹಿಂಗೆ ಹಾಕ್ತೀನಿ ನಾನು. ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮೋಸ ಮಾಡೋಕ್ಕೆ ನನಗೆ ಇಷ್ಟನೇ ಇಲ್ಲ. ಆ ಜನ ನೋಡಂಗಿದ್ರೆ ಇನ್ನೂ ಆಡ್ತಿದೆ. ಪರವಾಗಿಲ್ಲ, ಇವತ್ತು 10 ಜನ, ನಾಳೆ 10,000 ಜನ. ಸೊ ಹಿಂಗೆ ಮಾತಾಡಿಕೊಂಡು ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಯಿತು. ಬಿಗ್ ಬಾಸ್ ಕೂಡ ನೋಡಿಕೊಂಡು ಸಂಡೇ ಡೇನ ಮುಗಿಸ್ತಿದ್ದೆ. ಸೊ ಆಲ್ರೆಡಿ ಇಬ್ಬರು ಹೋದ್ರು ಬಿಗ್ ಬಾಸಲ್ಲಿ. ಮತ್ತು ಈ ವಿಡಿಯೋನ ನಾನು ಮತ್ತೆ ನಾಳೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೀಗೆ ನೋಡ್ತಾ ಇರಿ ನನ್ನ ಯೂಟ್ಯೂಬ್ ಚಾನಲ್ನ. ಮತ್ತು ನಾಳೆ ಮಂಡೇ ಕೂಡ ಕಂಟಿನ್ಯೂ ಆಗುತ್ತೆ. ಸ್ಟೇ ಟ್ಯೂನ್. ಗುಡ್ ಮಾರ್ನಿಂಗ್. ಇವತ್ತು ಬೆಳಿಗ್ಗೆ ಕಾಲೇಜ್ಗೆ ಹೊರಟಿದ್ದೀವಿ. ಎಲ್ಲ ಬಸ್ಸು ತುಂಬೋಗ್ಬಿಟ್ಟಿದ್ರು ಗೈಸ್. ಸೊ ಫೈನಲಿ ಕ್ಲಾಸ್ ಕೂಡ ಮುಗಿಸ್ಕೊಂಡು ಆಚೆ ಬಂದು ಭಾರ್ಗವಿನ ಮೀಟ್ ಮಾಡಿಕೊಂಡು ಇವತ್ತು ಟ್ರೈನಿಂಗಿಗೆ ಅಂತ, ಜಾಬ್ ಟ್ರೈನಿಂಗಿಗೆ ಅಂತ ಒಂದು ಕರೆದಿದ್ರು. ಸೊ ಅಲ್ಲಿ ಹೋಗ್ತಾ ಇದ್ವಿ. ಸೊ ಮೆಜೆಸ್ಟಿಕ್ಗೆ ಹೋಗಿ ಮೆಜೆಸ್ಟಿಕ್ಕಿಂದ ಬಸ್ ಹತ್ಕೊಂಡು ಹೊರಟ್ವಿ ನಾವು. ಸೊ ನೋಡಿದ್ವಿ ಹೆಂಗಿದೆ ಅಂತ. ಚೆನ್ನಾಗಿತ್ತು ಗೈಸ್, ಟ್ರೈನಿಂಗ್ ತುಂಬ ಚೆನ್ನಾಗಿತ್ತು ಕಂಪ್ಯೂಟರ್ದು. ಸೊ ಅದನ್ನು ಕೂಡ ಮುಗಿಸ್ಕೊಂಡು ನಾವು ಹೊರಡೋಣ ಅಂತ ರೆಡಿ ಆದ್ವಿ. ಮತ್ತು ಈ ಕಂಪ್ಯೂಟರ್ದು ಹೇಗಿದೆ ಅದೆಲ್ಲ ಪ್ಲೇಸೆಲ್ಲ ನೋಡಿಕೊಂಡು ಅಡ್ಮಿಷನ್ ಕೂಡ ಮಾಡಿಬಿಟ್ಟು ಮನೆಗೆ ಹೊರಟ್ವಿ. ಮನೆಗೆ ಬಂದೆ ಗೈಸ್ ನಾನು. ಗೈಸ್ ಇವಾಗ ನಾವು ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಕೊಡ್ಸಲ್ಲ. ಕೊಡಿಸ್ತೀಯಾ? ನಡಿ, ಲೆಟ್ಸ್ ಗೋ. ಬಾ. ನಾವು ಹೊರಟಿದ್ವಿ ಗೈಸ್. ಪೂರ್ಣ ಬಂದ್ಬಿಟ್ಟು ನಿಂತ್ಕೊಂಡು ನೋಡ್ತಿದ್ಲು. ಸೊ ಅವನು ಕರೆದ್ವಿ. ಹಾಗೆ ಗೈಸ್ ಕರೀಲಿ ಆಯ್ತಾ? ಹತ್ತು ಬೇಗ ಇಲ್ವಾ? ಸರಿ ಹತ್ತು. ಹಾಗೆ ಗೈಸ್ ಲೆಟ್ಸ್ ಗೋ. ಬಂದ್ವಿ ನಾವು. ಟೈಮ್ ಎಷ್ಟು ಇವಾಗ? 7:30 ಇವಾಗ. 7:30ಗೆ ಬಂದಿದ್ದೀವಿ ತಿನ್ನಕ್ಕೆ. ಮನೇಲಿ ಅಡುಗೆ ಮಾಡಿದ್ದಾರೆ, ಅಲ್ಲಿಗೆ ಹೋಗಿ ತಿಂತೀವಿ. ತಾನೇ? ಇಲ್ಲಿ ಪರೋಟ ತುಂಬ ಚೆನ್ನಾಗಿರುತ್ತೆ ಗೈಸ್. ಹೆವಿ ಟೇಸ್ಟ್ ಇರುತ್ತೆ. ಒಂದು ಪರೋಟದಲ್ಲಿ ಇಬ್ಬಿಬ್ರು ತಿನ್ಬೋದು ಗೈಸ್, ಇಬ್ಬಿಬ್ರು. ಸೊ
ಸೊ ಇಬ್ಬಿಬ್ಬರು ತಿನ್ಬೋದು. ಸೊ ಅದಕ್ಕೆ ನಾವು 3 ಜನ ಎಲ್ಲ ಶೇರ್ ಮಾಡ್ಕೊತಿದ್ವಿ. ಎಷ್ಟು ದೊಡ್ಡದಾಗಿರುತ್ತೆ ಪರೋಟ, ಎಷ್ಟು ಟೇಸ್ಟಾಗಿರುತ್ತೆ. ಸೊ ನಾವು ಯಾವಾಗಲೂ ಪರೋಟ ತಿನ್ನಬೇಕು ಅಂತಂದರೆ ನಾವು ಅಲ್ಲೇ ಸಜೆಸ್ಟ್ ಮಾಡ್ತೀವಿ. ಡೆಲ್ಲಿ ಅಂದರೆ ಇದು ಮಲ್ಲೇಶ್ವರಂ ಶ್ರೀರಾಮ್ ವೆಜ್ ಅಂತ ಇರುತ್ತೆ. ವೆಜ್ಜಿನ ಫಸ್ಟ್ ಮಲ್ಲೇಶ್ವರಮಲ್ಲಿ ತಗೊಂಡಿರೋದು ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲ ತಿಂದ್ಕೊಂಡು ನಾವು ಹೊರಗೂ ಕೂಡ ಬಂದ್ವಿ. ನೋಡಿ ಇದೇ ಶಾಪು. ಕೆಲಸ ಮಾಡಿ ಹೋಗಿ ಅಂತ ಹೇಳ್ತಾರ ಅವರು ಬಿಗ್ ಬಾಸ್ ಆದೇಶ ಕೊಟ್ಟಿಲ್ಲ ನಾವು ಮಾಡಲ್ಲ ಅಂತ ಹೇಳ್ತಾರೆ. ಗೈಸ್ ಅಲ್ಲೂ ಬಿಗ್ ಬಾಸ್ ನೋಡ್ತಿದ್ರು. ಈಗ ಕೇಳ್ಕೊಬಂದೆ. ಈಗ ನೋಡಿ ಕೆಳಗಡೆನೂ ಬಿಗ್ ಬಾಸ್ ನೋಡ್ತಾ ಇರ್ತಾರೆ. ಎಲ್ಲ ಕಡೆ ಬಿಗ್ ಬಾಸ್ ತೋರಿಸ್ತೀನಿ ನನಗೆ ಹೆಂಗೆ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಅಂತ. ಹುಚ್ಚಿಡ್ಕೊಬಿಟ್ಟಿದೆ ಬಿಗ್ ಬಾಸ್ ಹುಚ್ಚು. ಸೊ ಗೈಸ್ ಬಿಗ್ ಬಾಸ್ ಕೂಡ ನೋಡಿಕೊಂಡು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಗುಡ್ ನೈಟ್. ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.